ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಪಾಟ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಒಂದು ಗಿಡ ತೊಗೊಂಡು ಬಂದಿದ್ಲು ಐಶು. ಹೊರಗಡೆ ಹೋಗಿದ್ದಾಗ ಒಂದು ಗಿಡ ಇತ್ತು, ಅದು ಒಂದೇ ಗಿಡ ಇದೆ ಅಂಥೇಳಿ ಮತ್ತೆ ಇತ್ತೀಚೆಗೆ ಇನ್ನೊಂದು ಗಿಡ ತೊಗೊಂಡು ಬಂದಳು. ಅದಕ್ಕೊಂದು ಪಾಟ್ ಮಾಡಿಕೊಡಮ್ಮ ಅಂದ್ಲು. ಅದಕ್ಕೆ ಪಾಟ್ ಮಾಡ್ತಾಯಿದ್ದೀನಿ. ಪಾಟ್ ಮಾಡೋದಕ್ಕೆ 20 ರೂಪಾಯಿದು 2 ಪಾಟ್ ತೊಗೊಂಡು ಬಂದು ಒಂದು 2 kg ಅಷ್ಟು ವೈಟ್ ಸಿಮೆಂಟ್ ತೊಗೊಂಡು ಬಂದು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಟ್ ಮಾಡಿದೆ. ಗ್ರೀನ್ ಕಲರ್ ಸ್ಟೋನ್ ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಹೆಚ್ಚಾಗಿ ಪ್ಲಾಸ್ಟಿಕ್ ಗಿಡಗಳು ಅಷ್ಟಾಗಿ ಇಷ್ಟ ಆಗಲ್ಲ. ಈಗ ನನ್ನ ಒರಿಜಿನಲ್ ಗಿಡನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 15 ದಿವಸಕ್ಕೆ ಒಂದು ಸಾರಿ ನಾನು ಇರೋವಂಥ ಎಲ್ಲ ವಾಸಲ್ಲಿರೋ ನೀರನ್ನ ತೆಗೆದು ನೀರನ್ನ ಚೇಂಜ್ ಮಾಡಿ ಗಿಡಗಳನ್ನ ಇಡ್ತೀನಿ. ಇದರಲ್ಲಿ ನೀರು ಚೇಂಜ್ ಮಾಡಲಿಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಹುಳ ಬಂದುಬಿಡುತ್ತೆ. ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಿದೆ. ಆದರೆ ಮನಿ ಅಂತೂ ಬರ್ತಾ ಇಲ್ಲ. ನನ್ನ ಕೆಲಸ ಇಲ್ಲಿರೋ ಗಿಡನ ತೆಗೆದು ಅಲ್ಲಿಡೋದು, ಅಲ್ಲಿರೋ ಗಿಡನ ತೆಗೆದು ಇಲ್ಲಿಡೋದು, ಇದೇ ಕೆಲಸ ಮಾಡ್ತಿರ್ತೀನಿ ಯಾವಾಗಲೂ. ಹಾಗೆ ಮನೆಯಲ್ಲಿ ಸ್ನೇಕ್ ಪ್ಲ್ಯಾಂಟ್ ಇಟ್ಟರೆ ತುಂಬ ಒಳ್ಳೆಯದು ಅಂಥೇಳಿ ಸ್ನೇಕ್ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಅದನ್ನು ಆಗಾಗ ಒರೆಸ್ಕೊಳ್ತಾ ಇರ್ತೀನಿ. 2 ಥರ ಸ್ನೇಕ್ ಪ್ಲ್ಯಾಂಟ್ ಗಿಡಗಳನ್ನ ಇಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಗೊಂಕುರ ಸೊಪ್ಪಿನ ಗಿಡ. ಸ್ವಲ್ಪ ಒಣಗೋಗಿದೆ ಗಿಡ, ತುಂಬಾ ಬೀಜ ಬಿಟ್ಟಿತ್ತು. ಅದನ್ನೀಗ ಬೇರೆ ಪಾಟಿಗೆ ಹಾಕ್ತಾಯಿದ್ದೀನಿ. ಇಷ್ಟೊಂದು ಬೀಜಗಳನ್ನ ಹಾಕ್ತಿದ್ದೀನಿ. ಎಷ್ಟು ಸಸಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಸಸಿ ಬರುತ್ತೆ ಅಂತೇಳಿ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಮೊರಕ್ಕೆ ಮೆಂತ್ಯ ಸಾರಿಸೋದಿತ್ತು. ಇತ್ತೀಚೆಗೆ ಮೆಂತ್ಯ ಸಾರಿಸೋದಕ್ಕೆ ಮನೆಗಳ ಹತ್ರ ಯಾರೂ ಬರ್ತಾಯಿಲ್ಲ. ಅದನ್ನು ಕೂಡ ನಾನೇ ಮಾಡಿದೆ. ತುಂಬ ಚೆನ್ನಾಗಿ ಮೆಂತ್ಯ ಸಾರಿಸಿದ್ದೀನಿ. ಇದ್ರ ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.